Hi friends, this is Dr. Mahesh Bhatt, Logic Computer Center ಧಾರವಾಡದಿಂದ. ಸೊ ಇಂದಿನ ವಿಶೇಷತೆ, ಇಂದಿನ ಸ್ಪೆಷಲ್ ವಿಡಿಯೋ ನಾನು ಯಾವ್ದು ಮಾಡ್ತಾ ಇದ್ದೀನಿ ಅಂದ್ರೆ, ಇಂದಿನ ಒಂದು ಸ್ಪೆಷಲ್ ವಿಡಿಯೋ ಎದ್ರ ಬಗ್ಗೆ ಅಂತ ಹೇಳಿದ್ರೆ, ಎಲ್ಲರೂ ಗ್ರಾಜ್ಯುಯೇಟ್ಸ್ ಆಗಿರ್ತೀರಾ, ಕರೆಕ್ಟಾ? ನೀವೆಲ್ಲರೂ ಈಗ ಉದ್ಯೋಗ ಹುಡುಕ್ತಾ ಇರ್ತೀರಾ, ಕರೆಕ್ಟ್? ಸೊ ಉದ್ಯೋಗ ಇಲ್ಲ. ಓಕೆ, ನಮ್ಮ ಒಂದು ಭಾರತ ದೇಶ ನಿರುದ್ಯೋಗದಿಂದ ಪೀಡಿತ ಆಗಿದೆ ಅನ್ನೋದು ನಾನಿವತ್ತು ಸುಳ್ಳು ಅಂತ ಹೇಳ್ತೀನಿ ಫ್ರೆಂಡ್ಸ್. ಯಾಕಂದ್ರೆ ಇಲ್ಲಿ ನೋಡಿ, ನಾವು ಇವತ್ತಿನ ದಿವಸ ಈ ಸೆಷನ್ ಮಾಡ್ತಾ ಇರೋದು ವಿಶೇಷವಾಗಿ ಯಾವುದಂದ್ರೆ, ನೀವು ನಿರುದ್ಯೋಗಿಗಳಿದ್ದೀರಾ ಮತ್ತು ಉದ್ಯೋಗವನ್ನು ಹುಡುಕ್ತಾ ಇದ್ದೀರಾ, ಕರೆಕ್ಟ್? ಆಮೇಲೆ ನಿಮ್ಮಲ್ಲಿ ಕೌಶಲ್ಯತೆ ಇದೆಯೇ ಇಲ್ವಾ, ಅಥವಾ ಕೌಶಲ್ಯತೆ ಇಲ್ಲ ಅಂದಾಗ ಯಾವ ಕೌಶಲ್ಯತೆ ಮೇಲೆ ಫೋಕಸ್ ಮಾಡಬೇಕು? ಯಾಕಂದ್ರೆ ಉದಾಹರಣೆಗೆ ನಾವು BCom ಆಗಿದೆ, MCom ಆಗಿದೆ, MBA ಆಗಿದೆ, ನಮಗೆ ಉದ್ಯೋಗ ಅವಕಾಶಗಳು ಸಿಗ್ತಾನೆ ಇಲ್ಲ ಅಂತ ನೀವು ಅನ್ಕೊಂಡಾಗ ಏನಾಗುತ್ತೆ, ಸರಿಯಾದ ಸಮಯದಲ್ಲಿ ಸರಿಯಾದ ಕೌಶಲ್ಯತೆ ಕಲಿಯೋದು ತುಂಬ ಇಂಪಾರ್ಟೆಂಟ್. ಓಕೆ, ಇವತ್ತು ಕೌಶಲ್ಯತೆಗಳನ್ನು ಬಂದಾಗ ಸುಮಾರು ಬಂದಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಬಂದಿದೆ, ಆಮೇಲೆ ಬ್ಲಾಕ್ ಚೈನ್ ಮ್ಯಾನೇಜ್ಮೆಂಟ್ ಅಂತ ಬಂದಿದೆ, ಡೇಟಾ ಅನಾಲಿಟಿಕ್ಸ್ ಅಂತ ಬಂದಿದೆ. ನಿಮಗೆ ತುಂಬಾನೇ ಕನ್ಫ್ಯೂಷನ್ ಆಗ್ತಾ ಇರಬೇಕು, ಯಾವ್ದು ಕಲಿಯೋಣ ಯಾವುದು. ಈಗ ಡೇಟಾ ಅನಾಲಿಟಿಕ್ಸ್ ಕಲ್ತ್ರೆ ಜಾಬ್ ಸಿಗ್ತದ, ಆಮೇಲೆ SAP ಕಲ್ತ್ರೆ ಜಾಬ್ ಸಿಗ್ತದ. ಓಕೆ, ಈ ಥರ ನಿಮಗೆ ಹಲವಾರು ಕನ್ಫ್ಯೂಷನ್ಸ್ಗಳು ನಿಮ್ಗೆ ಇರ್ತವೆ ಫ್ರೆಂಡ್ಸ್. ಇವತ್ತು ಆ ಕನ್ಫ್ಯೂಷನ್ಸನ್ನೆಲ್ಲ ನಾವು ಕ್ಲಾರಿಫೈ ಮಾಡಲಿಕ್ಕೆ ನಾವು ನಿಮ್ಮ ಮುಂದಿಗೆ ಇದೀವಿ. ಇದು ಸ್ಪೆಷಲ್ ಸೆಷನ್. ಏನಪ್ಪ ಅಂತ ಹೇಳಿದ್ರೆ, ಈ ಕಂಪ್ಲೀಟ್ ಸೆಷನ್ ನಿಮಗೆ ಸುಲಭವಾಗಿ, ಓಕೆ, ಅತ್ಯಂತ ಸುಲಭವಾಗಿ ನಿಮಗೆ ಇವತ್ತು ಉದ್ಯೋಗ ಅವಕಾಶಗಳು ಸಿಗಬೇಕಾದ್ರೆ ಯಾವ ಕೋರ್ಸ್ ಕಲಿಬೇಕು ಅಂತ ಒಂದು ಪ್ರಶ್ನೆ ಬಂದಾಗ, ನಮ್ಮ ಲಾಜಿಕ್ ಕಂಪ್ಯೂಟರ್ ಸೆಂಟರ್ ಧಾರವಾಡ ವತಿಯಿಂದ ಕ್ಯಾಂಪಸ್ ಟು ಕಾರ್ಪೊರೇಟ್ ಅನ್ನೋ ಒಂದು ಪ್ರೋಗ್ರಾಮ್ ಇದೆ. ಆ ಪ್ರೋಗ್ರಾಮ್ನಲ್ಲಿ ವಿಶೇಷತೆಯಿಂದ ನಾವು ಏನು ಮಾಡ್ತಾ ಇದ್ದೀವಿ, ನಿಮಗೆ SAP ಬಗ್ಗೆ ಹೇಳ್ತಾ ಇದ್ದೀವಿ ಫ್ರೆಂಡ್ಸ್. ಎಷ್ಟೋ ಜನ SAP ಕಲ್ತ್ಕೊಂಡು, ಓಕೆ, ಉದ್ಯೋಗ ಅವಕಾಶಗಳನ್ನು ಹುಡ್ಕೊಂಡು ಇನ್ಫೋಸಿಸ್ಸು, ಕ್ಯಾಪ್ಜೆಮಿನಿ, ಓಕೆ, ಅಂತ ಒಂದು ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ನಾವು ಉಚಿತವಾಗಿ ನಿಮಗೆ ಒಂದು ಉದ್ಯೋಗ ಅವಕಾಶಗಳನ್ನು ಕೊಡಿಸ್ತಾ ಇದ್ದೀವಿ. ಇಲ್ಲಿ ಏನಾಗ್ತಾ ಇದೆ, ಇವತ್ತಿನ ಸೆಷನ್ ಏನಪ್ಪ ಅಂತ ಹೇಳಿದ್ರೆ, SAP ಬಗ್ಗೆ ನಿಮಗೆ ಅತ್ಯಂತ ಉನ್ನತವಾದ ಮಾಹಿತಿಯನ್ನು ಕೊಡಲು ನಮ್ಮೊಂದಿಗೆ ಇವತ್ತು ಬಸವರಾಜ್ ಚಕ್ರಸಾಲಿ ಅವರು ಇದ್ದಾರೆ. ಬಸವರಾಜ್ ಚಕ್ರಸಾಲಿ ಅವರು, ನೀವು ಬಂದು ನಮ್ಮ ಒಂದು ವೀಕ್ಷಕರಿಗೆ ಆ ಒಂದು SAPಯ ಪ್ರಾಮುಖ್ಯತೆ ಬಗ್ಗೆ ಮತ್ತು SAP ಯಾಕೆ ಕಲಿಬೇಕು, SAP ಕಲಿತ್ರೆ ಉದ್ಯೋಗ ಸಿಗತ್ತಾ ಅಂಥೇಳಿ ನಾವು ಅವರಿಗೆ ಗ್ಯಾರಂಟಿ ಕೊಡೋ ಬದಲು, ಓಕೆ, ನಿರುದ್ಯೋಗಿಗಳು ಇದನ್ನ ಕಲ್ತ್ಕೊಂಡು ಅವರೇ ನಮಗೆ ಗ್ಯಾರಂಟಿ ಕೊಡೋ ಥರ ಯಾವ್ದಾರ ಒಂದು ಅವಕಾಶ ಇದೆಯಾ? ವೆಲ್ಕಮ್ ಟು ಬಸವರಾಜ್ ಚಕ್ರಸಾಲಿ. ನಮ್ಮ ಒಂದು ವೀಕ್ಷಕರಿಗೆ SAP ಬೇಕು. ಫಸ್ಟ್ ಆಫ್ ಆಲ್ ನಮ್ಮ ಜನಗಳ ಪ್ರಶ್ನೆ ಏನಂದ್ರೆ, ನಿರುದ್ಯೋಗಿಗಳ ಪ್ರಶ್ನೆ ಏನಂದ್ರೆ, SAP ಅಂದರೇನು, SAP ನಾವು ಕಲಿಬೇಕಾ? ಪ್ರಶ್ನೆಗೆ ನೀವು ಏನ್ ಹೇಳಲಿಕ್ಕೆ ಬಯಸ್ತೀರಿ ಬಸವರಾಜ್? ಪ್ರಕಾರ SAP ಅನ್ನೋದು ಗ್ಲೋಬಲೈಸೇಷನ್ ಅಪ್ಲಿಕೇಶನ್. ಫಸ್ಟ್ ಈಗ ನಾನೊಂದು ಸಿಂಪಲ್ ಹೇಳ್ಬಿಡ್ತೀನಿ. ಸೊ ERP ಆಸ್ಪಿರೇಷನ್ ಆಫ್ ಲರ್ನರ್ಸ್. ನೀವು BCom ಮುಗಿಸ್ತೀರಿ, MBA ಮುಗಿಸ್ತೀರಿ, MCom ಮುಗಿಸ್ತೀರಿ, ಓಕೆ. ಸೊ ನಿಮ್ಮ ರಿಸ್ಯೂಮ್ ಅಲ್ಲಿ ಏನಾಗುತ್ತೆ, ನಿಮ್ದು ಅಕಾಡೆಮಿಕ್ ಮಾರ್ಕ್ಸ್ ಅಂತ ಇರುತ್ತೆ. ಸೊ ಅದರಲ್ಲಿ ಎಕ್ಸ್ಟ್ರಾ ಸ್ಕಿಲ್ಸ್, ERP ಸ್ಕಿಲ್ಸ್ ಬೇಕಾಗುತ್ತೆ. ಆ ERP ಸ್ಕಿಲ್ಸ್ ನೀವು ನಾಳೆ ಒಂದು MNC ಕಂಪನಿ ಜಾಬ್ ಹುಡುಕ್ಬೇಕಂದ್ರೆ, ಸೊ ನಿಮ್ಮ ರಿಸ್ಯೂಮ್ ಅಲ್ಲಿ ಒಂದು ವೇಟೇಜ್ ಆಗ್ಬೇಕಲ್ಲ. ಸೊ ERP ಸ್ಕಿಲ್ಸ್ ಬೇಕು. ಏನಿದೆ ERP ಸ್ಕಿಲ್ಸ್ ಮತ್ತೆ ಹೇಳ್ತಾ ಇದ್ರಲ್ಲ ಅಂತ ನೀವು ಕನ್ಫ್ಯೂಸ್ ಆಗ್ಬೋದು. SAP ಅಂದ್ರೆ ಸಿಸ್ಟಮ್ಸ್ ಅಪ್ಲಿಕೇಶನ್ ಪ್ರೊಸೆಸಿಂಗ್ ಡೇಟಾ. ಇದು ಗ್ಲೋಬಲೈಸೇಷನ್ ಅಪ್ಲಿಕೇಶನ್ಸ್ ಫ್ರಮ್ ಜರ್ಮನ್ ಬೇಸ್ಡ್ ಕಂಪನಿ. ಸೊ ಇದನ್ನ ನೀವು ನೋಡಿರ್ಬೋದು ವೀಕ್ಷಕರೇ. ಇದರಿಂದ ನಿಮಗೆ ಒಂದು, ಯಾರು ನೀವು BCom MBA MCom ಏನ್ ಮಾಡ್ತಾ ಇದ್ರಲ್ಲ, ಸೊ ಇದು ಈ ಕೋರ್ಸ್ ನೀವು ಮಾಡಿದ್ರೆ, ಈ ನಾಲೆಜ್ ಇತ್ತಂದ್ರೆ, ಯು ಆರ್ ದಿ ಎಲಿಜಿಬಲ್ ಫಾರ್ MNC ಕಂಪನಿ. ಏನಿದೆ MNC ಕಂಪನಿ ಯಾಕೆ ಎಲಿಜಿಬಲ್ ಆಗ್ತೀವಿ ಅಂದ್ರೆ, ಅಕೌಂಟೆಂಟ್ ಜಾಬ್ ಆಲ್ಮೋಸ್ಟ್ ನೀವು ಯೂಸ್ ಸರ್ಚ್ ಮಾಡ್ತಾ ಇರ್ತೀವಿ. BCom ಆಯ್ತು, MBA ಆಯ್ತು, BBA ಆಯ್ತು. ಸೊ ಈ ತರ ಅಂದ್ರೆ ನೀವು ಸರ್ಚ್ ಮಾಡಿದೇನು MNC ಕಂಪನಿ ಜಾಬ್ಗೆ. ಸೊ ಅಲ್ಲಿ ಬೇಕಾಗಿರೋ ಸ್ಕಿಲ್ಸ್ ಏನು, ERP ಸ್ಕಿಲ್ಸ್, ನಿಮ್ದು SAP ಸ್ಕಿಲ್ಸ್, ಮೈಕ್ರೋಸಾಫ್ಟ್ ಸ್ಕಿಲ್ಸ್ ಬೇಕಾಗುತ್ತೆ. ಓಕೆ, ಆ SAP ಹೆಂಗ್ ಅಪ್ಡೇಟ್ ಮಾಡ್ಬೇಕನ್ನೋದು ನಾ ಈ ಒಂದು ಸೆಷನ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಈಗ ಪ್ರಶ್ನೆ, ಈಗ SAP ಕಲಿಲೇಬೇಕಾ? ಎಷ್ಟು ಕಂಪನಿಗಳ SAP ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದು ನಾವು ಹೇಳ್ಬೋದಾ ಸರ್? ಬಿಫೋರ್ ಸರ್, ಈಗ ನಿಮ್ಮ ಹತ್ರ ಮೊಬೈಲ್ ಯಾವ್ದಿದೆ ಸರ್?
ನನ್ನ ಹತ್ರ ಯಾವ್ದು ನೋಕಿಯಾ ಇತ್ತು ಮೊದಲು. ಓಕೆ, ಈಗ ನನ್ನ ಹತ್ರ ಈಗ ಓಪೋ ಇದೆ. ಈಗ ಲೇಟೆಸ್ಟ್ ಆಗಿ ನಾನು ಯೂಸ್ ಮಾಡ್ತಾ ಇರೋದು ಒನ್ ಪ್ಲಸ್. ಸಿಮ್ ನಿಮ್ದು 3G ಇದೆನಾ 5G ಇದೆ? ಒಂದು 5G ಅಪ್ಗ್ರೇಡ್ ಆಗಿದೆ. ಸೇಮ್ ಸರ್. ಈಗ ಏನಂದ್ರೆ ಸೊ ಯಾರೇ ಒಂದು ಡಿಗ್ರಿ ಮುಗಿಸಿದ್ರೆ ಇರ್ಬೋದು, ಪೋಸ್ಟ್ ಗ್ರಾಜುಯೇಷನ್ ಇರ್ಬೋದು. ಸೊ ಯಾಕಂದ್ರೆ ನೀವು ಕಾಲೇಜಲ್ಲಿ ಏನು ಕಲಿತೀರಿ ಆಸ್ ಪರ್ ದಿ ಯೂನಿವರ್ಸಿಟಿ ವೈಸ್ ಸಿಲೆಬಸ್ ಕಲಿತೀರಿ ನೀವು. ಅದ್ರ ಜೊತೆ ಕಂಪನಿ ಏನ್ ರಿಕ್ವೈರ್ಮೆಂಟ್ ಬೇಕು, ಕಂಪನಿ ರಿಕ್ವೈರ್ಮೆಂಟ್ ಬೇಕು, ಅದನ್ನ ಅಪ್ಗ್ರೇಡೇಷನ್. ಬೇಕಾಗುತ್ತೆ. ಈಗ ಬಸವರಾಜ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ಅಪ್ಗ್ರೇಡ್ ಆಗ್ಬೇಕು, ಅಪ್ ಸ್ಕಿಲ್ ಆಗ್ಬೇಕು. ಯಾಕಂದ್ರೆ ನಾವು ನೋಡಿ ಕೀಪ್ಯಾಡ್ ಮೊಬೈಲ್ ಇಂದ ಹಿಡ್ಕೊಂಡು 5G ವರೆಗೂ ಅಪ್ಗ್ರೇಡ್ ಆಗಿದೀವಿ ಅಂದಮೇಲೆ ನೀವು ಒಂದು ಉದ್ಯೋಗದಲ್ಲಿ ಕೂಡ ಅಪ್ಗ್ರೇಡ್ ಆಗಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಓಕೆ, ಈಗ ಕಂಪನಿ ಒಳಗೆ ಎಷ್ಟು ಕಂಪನಿಗಳು ಸಾಧಾರಣವಾಗಿ ಒಂದು ಕಂಪನಿಗಳು SAP ಯೂಸ್ ಮಾಡ್ತಾ ಇದ್ದಾರೆ ಅಂತ ನಾವು ನಮ್ಮವರಿಗೆ ಒಂದು ತೋರಿಸ್ತಾ, ಈ ಸೆಷನ್ ಹೆಂಗಿರುತ್ತಪ್ಪ ಅಂದ್ರೆ ಇದು ತುಂಬಾ ಕೂಡ ನಿಮ್ ಟೈಮ್ ತಗೊಳ್ಳಲ್ಲ ನಾವು ವೀಕ್ಷಕರೇ. ಇಲ್ಲಿ ಏನಂದ್ರೆ SAP ಅನ್ನೋದು ಯಾಕೆ ಮತ್ತೆ SAP ಎಷ್ಟು ಕಂಪನಿಗಳು ಯೂಸ್ ಮಾಡ್ತಾ ಇದ್ದಾರೆ ಅಂತ ಈಗ ಬಸವರಾಜ್ ಸರ್ ಅವರು ಗೂಗಲ್ ಇಂದ ಒಂದು ಅನಾಲಿಸಿಸ್ ತಗೊಂಡಿದ್ದಾರೆ. ಆ ಒಂದು ಅನಾಲಿಸಿಸ್ ತೋರಿಸಿದ ತಕ್ಷಣವೇ ನಾವು ನಿಮ್ಮನ್ನ ಲೈವ್ ಸರ್ವರ್ ಕರ್ಕೊಂಡು ಹೋಗ್ತೀವಿ. ದಿಸ್ ಇಸ್ ಲೈವ್ ಸರ್ವರ್. ಯಾಕಂದ್ರೆ ಇದು IDES ಸರ್ವರ್ ಅಂತ ಕರಿತೀವಿ, ಇಂಟರ್ನ್ಯಾಷನಲಿ ಡೆಮಾನ್ಸ್ಟ್ರೇಟೆಡ್ ಇವ್ಯಾಲ್ಯೂಯೇಷನ್ ಸರ್ವರ್ ಅಂತ. ಓಕೆ, ಇಂಟರ್ನ್ಯಾಷನಲಿ ಡೆಮಾನ್ಸ್ಟ್ರೇಟೆಡ್ ಇವ್ಯಾಲ್ಯೂಯೇಷನ್ ಸರ್ವರ್ ಅಂದ್ರೆ ನೋಡಿ ಇಲ್ಲಿ ಆಗ್ಲೇ ಡಿಸ್ಪ್ಲೇ ಆಗ್ತಿದ್ದಂಗೆ ನಿಮ್ಗೆ IDES ERP ಒಳಗೆ ನಾವು ಲಾಗಿನ್ ಮಾಡ್ತೀವಿ. ಲಾಗಿನ್ ಮಾಡಿ ನಿಮ್ಗೆ ಒಂದು ಕಂಪನಿಗಳನ್ನು ಹೇಗೆ ಕ್ರಿಯೇಟ್ ಮಾಡ್ತಾರೆ. ಯಾಕಂದ್ರೆ ಕೆಲವರು SAP ಅಂದ್ರೆ ಏನು ಅನ್ಕೊಂಡಿದ್ದಾರೆ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ಕೊಂಡಿದ್ದಾರೆ. ತಪ್ಪು ಕಲ್ಪನೆ. ತುಂಬಾನೇ ಸರಳವಾದಂತ ಟೂಲ್ ಅದು. ಇಟ್ಸ್ ಅನ್ ERP ಟೂಲ್. ಓಕೆ, SAP ಇದೆ ERP ಟೂಲ್. ಈಗ ಹೆಂಗೆ ನೀವು ಟ್ಯಾಲಿ ಇದೆಯಲ್ಲ, ಟ್ಯಾಲಿ ಇಸ್ ಕಾಲ್ಡ್ ಆಸ್, ನಾವು ಅದನ್ನ ಲೋಕಲ್ಗೆ ಸೀಮಿತವಾಗಿ ಅಂತ ಹೇಳ್ಬೋದು. ಈ SAP ಅಂದ್ರೆ ಇದು ಮಲ್ಟಿನ್ಯಾಷನಲ್ ಲೆವೆಲ್ ಅಲ್ಲಿ ನಾವು ಸರ್ವರ್ ಅಲ್ಲಿ ನಿಮ್ಗೆ ಡೀಪ್ ಆಗಿ ತಗೊಂಡು ಹೋಗ್ತಾರೆ ಅವರು. ಈಗ ಬಸವರಾಜ್ ಸರ್ ಅವರು ನಿಮ್ಗೆ ಸ್ಕ್ರೀನ್ ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಒಂದು PPT ಮೂಲಕ ಎಷ್ಟು ಕಂಪನಿಯವರು ಯೂಸ್ ಮಾಡ್ತಾ ಇದ್ದಾರೆ SAP ಅಂತ. ಓಕೆ ಗೈಸ್, ಸಿ ಫಸ್ಟ್ ಬಿಫೋರ್ ಗೋಯಿಂಗ್ ಟು SAP ಬಗ್ಗೆ ತಿಳ್ಕೊಬೇಕಂದ್ರೆ ಬಿಫೋರ್ ಏನಂದ್ರೆ ಒಂದು MNC ಕಂಪನಿ ಇದೆ. ಒಂದು MNC ಕಂಪನಿ ಯಾವ ತರ ಒಂದು ಯಾಕೆ ಹುಡುಗರೆಲ್ಲ ಫೇಲ್ ಆಗ್ತಾರೆ, ಸೊ ಯಾಕೆ ಇಂಟರ್ವ್ಯೂ ಫೇಲ್ ಆಗ್ತಾರೆ ಅಂದ್ರೆ ಫಸ್ಟ್ ಲಿಸನ್ ಗೈಸ್. ಸೊ ವೈ ಮೋಸ್ಟ್ ಕ್ಯಾಂಡಿಡೇಟ್ಸ್ ಫೇಲ್ ಇನ್ ಪ್ಲೇಸ್ಮೆಂಟ್ಸ್? ಫಸ್ಟ್ ಒನ್, they lack of real world skill, poor interview preparations, failing to showcase achievements, ignoring soft skills, no career guidance. So these are the ಏನಂದ್ರೆ ಈ 5 ಪಾಯಿಂಟ್ಸ್ ಏನಂದ್ರೆ ಈ 5 ಪಾಯಿಂಟ್ಸ್ ಮೇನ್ ಇಂಪಾರ್ಟೆಂಟ್ ಬೇಕಾಗುತ್ತೆ. ಬಿಕಾಸ್ MNC ಕಂಪನಿ ಹೋಗ್ತಾರೆ. ಸೊ ಯಾವ ತರ ಒಂದು ಫಿಲ್ ಮಾಡಬೇಕು, ಯಾವ ತರ ಈ ಗ್ಯಾಪ್ ಫಿಲ್ ನ ಯಾವ ತರ ಫಿಲ್ ಮಾಡ್ಬೇಕು ಅನ್ನೋದು ನಾನು ಅಪ್ಡೇಟ್ ಮಾಡ್ತೀನಿ. ಬಿಕಾಸ್ ಈ ಸೆಷನ್ SAP ಬಗ್ಗೆ, ಈ SAP ಹೆಂಗೆ ಅಪ್ಡೇಟ್ ಮಾಡಬೇಕು, ಬಿಫೋರ್ SAP ಅಂದ್ರೆ ಏನು, SAP ಫಂಕ್ಷನ್ಸ್ ಏನು, ಈ ಒಂದು ಸೆಷನ್ ಅಲ್ಲಿ ತಿಳ್ಕೊಂಡ್ರೆ. ಓಕೆ, ಹಾಯ್ ಗೈಸ್, ಸಿ ನೋಡಿ ಈಗ ನಾನೇ ರಿಯಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ರಿಯಲ್ ಜಸ್ಟ್ ಗೂಗಲ್ ಚೆಕ್ ಮಾಡ್ಕೊಳ್ಳಿ. SAP ERP ಯೂಸರ್ಸ್ ವರ್ಲ್ಡ್ ವೈಡ್. SAP ಅಪ್ಲಿಕೇಶನ್ ಅನ್ನೋದು ವರ್ಲ್ಡ್ ವೈಡ್ ಇದು. ಸೊ ಅಕ್ರಾಸ್ ದಿ 180 ಕಂಟ್ರೀಸ್ ದೇ ಆರ್ ಯೂಸಿಂಗ್ SAP ಅಪ್ಲಿಕೇಶನ್ಸ್. ಸಿ ನೋಡಿ ಈಗ ಆಸ್ ಆಫ್ 2025 ಓವರ್ 480 companies are using. ಅಂದ್ರೆ ಈ ಒಂದು SAP ಅಪ್ಲಿಕೇಶನ್ ಅನ್ನೋದು biggest companies they are using, not only India. So across 180 companies are they are using. ಬೇಕಾದ್ರೆ ನೀವು ಏನಾದರೂ ಡೌಟ್ ಇರುತ್ತೆ ಅಂದ್ರೆ ಗೂಗಲ್ ಚೆಕ್ ಮಾಡ್ಕೊಳ್ಳಿ. ಸೊ ಇಷ್ಟು ಕಂಪನಿ ಅಂದ್ರೆ ಅಕ್ರಾಸ್ ದಿ 180 companies, 180 countries ಅಲ್ಲಿ 480,000 companies are they are using SAP applications. So okay guys, recently see ಒಂದು MNC company because ಅಲ್ಲಿ ಒಂದು ರಿಕ್ವೈರ್ಮೆಂಟ್ ಆಫ್ SAP ERP skills ಅಂತ ಒಂದು ಓಪನಿಂಗ್ ಸಿಕ್ತು. ಸಿ ಅಲ್ಲಿ ಏನ್ ಬೇಕಾಗುತ್ತೆ, ನೀವು ಈಗ SAP ಕಲಿತ್ರೆ. ಸೊ ಈಗ ಒಂದು ಕಂಪನಿ ಏನ್ ಕೇಳುತ್ತೆ, ಡೆಸಿಗ್ನೇಷನ್ ಜೂನಿಯರ್ ಅಕೌಂಟೆಂಟ್. ಓಕೆ, ಕ್ರೈಟೇರಿಯಾ ಆಫ್ ಸೆಲೆಕ್ಷನ್ ಬೇಸಿಕ್ ಅಕೌಂಟಿಂಗ್ ನಾಲೆಜ್. ಬಿಕಾಸ್ SAP ನೀವು ಕಲಿತೀರ ಅಂದ್ರೆ ಯಾರು M.Com, MBA, PPA, BCom ಕಲಿತೀರೋ, ಏನ್ ನೀವು ಸ್ಟಡಿ ಮಾಡ್ತಾ ಇದ್ರಲ್ಲ, ಸೊ ಬೇಸಿಕ್ ಅಕೌಂಟಿಂಗ್ ನಾಲೆಜ್ ಮ್ಯಾಂಡೇಟರಿ ಬೇಕಾಗುತ್ತೆ. ಸೊ ವೆರಿ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂಡ್ ಮಸ್ಟ್ ಹ್ಯಾವ್ ಎನ್ ಇಂಟ್ರೆಸ್ಟ್ ಇನ್ ಅಕೌಂಟಿಂಗ್ ಅಂಡ್ SAP. ಗೈಸ್ ಇಷ್ಟೆಲ್ಲ ನಿಮ್ಗೆ ಅಕೌಂಟಿಂಗ್ ಅಲ್ಲಿ ಬಂದ್ಬಿಡುತ್ತೆ. ನೀವು ಏನ್ ಕಲಿತಿರಲ್ಲ BCom, M.Com ಎಲ್ಲ, ಅದ್ರ ಜೊತೆಗೆ SAP ವೈ ಇಂಪಾರ್ಟೆಂಟ್, SAP ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಸಿ ನೋಡಿ ಗೈಸ್, ಸಿ ಇಲ್ಲಿ ಹಾಗೆ ನೋಡಿ. ಸೊ ಅಕೌಂಟಿಂಗ್, SAP ಅಂಡ್ ಫೈನಾನ್ಸ್. ಸೊ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು BCom, MBA, ಓಕೆ, M.Com. ಇದೆಲ್ಲ ಏನಂದ್ರೆ ಒಂದು ಕ್ರೈಟೇರಿಯಾ ವೈಸ್. ಸಿ ಇದು ಇಂಪಾರ್ಟೆಂಟ್ ಏನಂದ್ರೆ ಇಂಪಾರ್ಟೆನ್ಸ್ ಏನು ಇರಲಿ.
ಸ್ಕೋಪ್ ಆಫ್ ಲರ್ನಿಂಗ್ಸ್ ಇಲ್ಲಿ ಕಾಣಿಸ್ತಾ ಇದೆಯಾ ಗೈಸ್? ಸಿ SAP T ಕೋರ್ಸ್ ಅಂಡ್ ಎಂಟ್ರೀಸ್. ಸೊ SAP ಅನ್ನೋದು ಇಟ್ ಹ್ಯಾಸ್ 64 ಮಾಡಲ್ಸ್. SAP ಹ್ಯಾಸ್ 64 ಮಾಡಲ್ಸ್. ನೀವೇನು ಕಲಿಬೇಕಂದ್ರೆ MCOM, BCOM, BBA. ಸೊ ನೀವು SAP FICO ಅಂತ ನೀವು ಈ ಕೋರ್ಸ್ ಅನ್ನ ನೀವು ಮಾಡಬೇಕು. ಸೊ ಇದರಲ್ಲಿ ಏನು ಬರುತ್ತೆ? ಸೊ ಜನರಲ್ ಆಗಿ ಫೈನಾನ್ಸ್ ಬಗ್ಗೆ ಬರುತ್ತೆ, ಬಟ್ ಇದರಲ್ಲಿ ಏನು ಬರುತ್ತೆ, SAP ಡಿಫ್ರೆಂಟ್ ಮಾಡಲ್ಸ್ ಇದೆ. ಸೊ ಅದರಲ್ಲಿ P2P ಸೈಕಲ್. P2P ಅಂದ್ರೆ ಪ್ರೊಕ್ಯೂರ್ಮೆಂಟ್ ಸೈಕಲ್ ನಂಬರ್ 1. ಸೆಕೆಂಡ್ R2R process. R2R process nothing but record to reports. Then OTC process, order to cash. ಸೊ ಯಾರು ನೀವು ಫ್ರೆಶರ್ ಆಗಿ ಸೊ ಈ ನೀವು ನಿಮ್ದು ಒಂದು ಕಾಲೇಜ್ ಜೊತೆಗೆ ನೀವೇನು ಕಲಿತೀರಲ್ಲ BCom MCom ಜೊತೆಗೆ ಈ SAP ನ ನೀವು ಕಲಿತ್ರೆ ಸೊ ಪ್ಯಾನಲಿ ಈ ತರ ಒಂದು ಅಪರ್ಚುನಿಟಿ ಇರುತ್ತೆ MNC ಕಂಪನಿಯಲ್ಲಿ P2P, O2C, R2R. ಓಕೆ, ನೆಕ್ಸ್ಟ್ ಅಡ್ವಾನ್ಸ್ ನಾಲೆಜ್ ಆಫ್ ಮಂತ್ ಅಂಡ್ ಆಕ್ಟಿವಿಟೀಸ್ ಅಂಡ್ ಪ್ರೊಸೀಜರ್ಸ್ ಅಂಡ್ ವೆಂಡರ್ ಮಾಸ್ಟರ್, ಅಡ್ವಾನ್ಸ್ಡ್ ಅಕೌಂಟಿಂಗ್ ನಾಲೆಜ್ ಆಫ್ ಪ್ರೊಸೆಸ್ ವೆಂಡರ್ ಜೊತೆಗೆ ನೆಕ್ಸ್ಟ್ ಕಸ್ಟಮರ್. ಯಾವ ತರ ಬಂದು ನಾವು ಜನರಲ್ ಎಂಟ್ರಿ, ನೀವೆಲ್ಲ ಜನರಲ್ ಎಂಟ್ರಿ ಗೊತ್ತಿರ್ಬೋದು. ಸೊ ಆ ಜನರಲ್ ಎಂಟ್ರಿನ ನಾವು SAP ಹೆಂಗ ನಾವು ಕಾನ್ಫಿಗರೇಷನ್ಸ್ ಮಾಡಬೇಕು, ಯಾವ ತರ ಒಂದು ಪ್ರೊಸೆಸ್ ಮಾಡ್ಬೇಕು ಅನ್ನೋದು ಫರ್ದರ್ ನಾನು ಪ್ರಾಕ್ಟಿಕಲ್ ಹೇಳ್ಬೇಕಾದ್ರೆ ನೀವು ನೋಡಿದ್ರೆ ಫ್ರೆಂಡ್ಸ್, ಇಲ್ಲಿವರೆಗೂ ನೀವು ಕೇಳಿದ್ರಲ್ಲ, ಈಗ ಬಸವರಾಜ್ ಚಕ್ರಸಾಲಿ ಅವರು ಏನು ಹೇಳಿದ್ರು, ಕಂಪ್ಲೀಟ್ ಆಗಿ SAP ಅಂದ್ರೇನು ಅಂತೆಲ್ಲ ಹೇಳಿದ್ರು, ಕರೆಕ್ಟಾ? ಇಲ್ಲಿ ಮತ್ತೆ ಪ್ರಶ್ನೆ ಬರೋದೇನೆಂದರೆ SAP ಕಲಿಬೇಕಾದವ್ರು ಯಾರು? ಕರೆಕ್ಟ್, SAP ಅಂತ ಕಲಿಬೇಕಂದ್ರೆ ಎನಿ ಗ್ರ್ಯಾಜುಯೇಷನ್ ಕ್ಯಾನ್ ಲರ್ನ್ SAP. ಇವಾಗ ಎಷ್ಟೋ ಜನಗಳು ನೀವು ಕೇಳಿರ್ತೀರ. ಈಗ ನಮಗೆ ನೋಡಿ, ಚಿಕ್ಕೋಡಿಯಿಂದ, ಬೆಳಗಾವಿಯಿಂದ, ಹುಬ್ಬಳ್ಳಿ, ಧಾರವಾಡ, ಗದಗ, ಕೊಪ್ಪಳದಿಂದ ಎಲ್ಲ ಕಡೆಯಿಂದ SAP ಕಲೀಲಿಕ್ಕೆ ಲಾಜಿಕ್ ಕಂಪ್ಯೂಟರ್ ಸೆಂಟರ್ ಧಾರವಾಡಕ್ಕೆ ಬರ್ತಾ ಇದ್ದಾರೆ. ಧಾರವಾಡಕ್ಕೆ ಯಾಕೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ದ ಕ್ವಾಲಿಟಿ ವಾಟ್ ವಿ ಮೇಂಟೈನ್ ಅಂತ. ಫಾರ್ ಎಕ್ಸಾಂಪಲ್, ನಮ್ಮದು ಕ್ವಾಲಿಟಿ ಹೆಂಗಿರುತ್ತೆ ಅಂತ ನಿಮಗೆ ತೋರಿಸೋದಾದರೆ, ನಿಮಗೆ ಲೈವ್ ಆಗಿ ಈಗ ನಾವು ಇದಕ್ಕೆ ಕರ್ಕೊಂಡು ಹೋಗ್ತೀವಿ, SAP ಸರ್ವರಿಗೆ ಕರ್ಕೊಂಡು ಹೋಗ್ತೀವಿ. SAP ಸರ್ವರಿಗೆ ಕರ್ಕೊಂಡು ಹೋದಾಗ ಇಲ್ಲಿ ನೋಡಿ, ಇಲ್ಲಿಂದ ಏನಾಗುತ್ತೆ, ಸಿಸ್ಟಮ್ಸ್, ಅಪ್ಲಿಕೇಶನ್ಸ್, ಪ್ರಾಡಕ್ಟ್ ಇನ್ ಡೇಟಾ ಪ್ರೊಸೆಸಿಂಗ್ ಅಂತ ನಾನು ಹೇಳಿದಾಗ SAP ನೋಡಿ ಏನಿಲ್ಲ ಈ ಥರ ಕಾಣುತ್ತೆ ನಿಮಗೆ. ಸೊ ದಿಸ್ ಈಸ್ ದ ಲೈವ್ ಸರ್ವರ್ ಆ್ಯಕ್ಚುಲಿ. ಈ ಲೈವ್ ಸರ್ವರಲ್ಲಿ ಏನಾಗುತ್ತಪ್ಪ ಅಂದರೆ, ಇಲ್ಲಿ ಟೋಟಲ್ ನೀವು IMG ಮೆನ್ಯೂ ಅಂದರೆ ಏನು ಕೇಳ್ತೀರ ನೀವು ಎಲ್ಲರೂ. ಇಂಪ್ಲಿಮೆಂಟೇಷನ್ ಗೈಡ್ ಅಂತ ಕರಿತೀವಿ, ಕರೆಕ್ಟ್. ಆಮೇಲೆ ನ್ಯಾವಿಗೇಷನ್ ಪಾತ್ ಅಂತ ಕರಿತೀವಿ. ಇವೆಲ್ಲ ನ್ಯಾವಿಗೇಷನ್ ಪಾತು, ಇಂಪ್ಲಿಮೆಂಟೇಷನ್ ಗೈಡು ನೀವು BCom MCom MBAದಲ್ಲಿ ಓದಿರಲ್ಲ, ಓದೋಕ್ಕೆ ಸಾಧ್ಯನೂ ಇಲ್ಲ. ಯಾಕಂದರೆ SAP ಮೇಲೆ ಎಷ್ಟೋ ಲಕ್ಷಗಟ್ಟಲೆ ಜಾಬ್ಗಳು ಓಪನ್ ಇದ್ದಾವೆ. ಇವತ್ತು ಜಸ್ಟ್ ಒಂದು 2 ನಿಮಿಷದಲ್ಲಿ ನಾವು ಏನು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂದರೆ, ನಮ್ಮ ಸರ್ವರಲ್ಲಿ ಯಾವ ಥರ ಎಂಟ್ರ್ ಆಗಬೇಕು, ಕರೆಕ್ಟ್. ನೋಡಿ, ಈಗ ಸರ್ವರಲ್ಲಿ ನೀವು ಓಪನ್ ಇದೆ. ಈ ಸರ್ವರಲ್ಲಿ 2 ವಿಧವಾಗಿ ಇವಾಗ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಇದನ್ನು ಇಂಪ್ಲಿಮೆಂಟೇಷನ್ ಪಾತ್ ಅಂತ. SAP ರೆಫರೆನ್ಸ್ ಅಂತ ಹೇಳಿದ್ರೆ, SAP ರೆಫರೆನ್ಸ್ ಅಂತ ಹೇಳಿದಾಗ ಏನಾಗುತ್ತೆ, IMG ಅಂದರೆ ಇಂಪ್ಲಿಮೆಂಟೇಷನ್ ಗೈಡು. ಈಗ ಇಂಪ್ಲಿಮೆಂಟೇಷನ್ ಗೈಡಲ್ಲಿ ನೀವು ಕ್ಲಿಕ್ ಮಾಡ್ತೀರಾ. ಓಕೆ, ಇಂಪ್ಲಿಮೆಂಟೇಷನ್ ಗೈಡಲ್ಲಿ ಕ್ಲಿಕ್ ಮಾಡಿದಾಗ ಫೈನಾನ್ಷಿಯಲ್ ಅಕೌಂಟಿಂಗಿಗೆ ಹೋಗ್ತೀರಾ, ಕರೆಕ್ಟ್. ಫೈನಾನ್ಷಿಯಲ್ ಅಕೌಂಟಿಂಗಿಗೆ ಕ್ಲಿಕ್ ಮಾಡಿದ ಮೇಲೆ ನಾವು ಏನು ಮಾಡ್ತೀವಿ, ಫೈನಾನ್ಷಿಯಲ್ ಅಕೌಂಟಿಂಗ್ ಗ್ಲೋಬಲ್ ಸೆಟ್ಟಿಂಗ್ಸ್ ಅಂತ ಕರಿತೀವಿ. ಗ್ಲೋಬಲ್ ಸೆಟ್ಟಿಂಗ್ಸ್ ಅಂದರೆ ಏನಂದರೆ, ಇಟ್ ಈಸ್ ವರ್ಲ್ಡ್ ವೈಡ್. ಓಕೆ, ಫೈನಾನ್ಷಿಯಲ್ ಅಕೌಂಟ್ ಗ್ಲೋಬಲ್ ಸೆಟ್ಟಿಂಗ್ಸ್ಗೆ ಹೋಗ್ತೀರಾ, ಕಂಪನಿ ಕೋಡ್ಗೆ ಹೋಗ್ತೀರಾ. ಓಕೆ, ಆಮೇಲೆ ಕಂಪನಿ ಕ್ರಿಯೇಷನ್ಸ್ ಮಾಡಬೇಕು ಅಂತ ಇರುತ್ತೆ. ದೇರ್ ಆರ್ 2 ಥಿಂಗ್ಸ್ ವಿ ವಿಲ್ ಲರ್ನ್ ಫ್ರೆಂಡ್ಸ್ ಇನ್ SAP. ಒನ್ ಈಸ್ ಇಂಪ್ಲಿಮೆಂಟೇಷನ್, ಅನದರ್ ಈಸ್ ಎಂಡ್ ಯೂಸರ್. ಇವತ್ತು ನಿಮಗೆ ಕ್ವಿಕ್ಕಾಗಿ ಎಲ್ಲಿಗೆ ತೊಗೊಂಡೋಗ್ತೀವಿ ಅಂದರೆ, ಇಂಪ್ಲಿಮೆಂಟೇಷನ್ನ ಮೊದಲನೇ ಭಾಗ ತೋರಿಸ್ತೀವಿ. ಓಕೆ, ಇಂಪ್ಲಿಮೆಂಟೇಷನ್ನ ಮೊದಲನೇ ಭಾಗ ನಾವು ತೋರಿಸಿದಾಗ ನಿಮಗೆ ಇಲ್ಲಿ ನೀವು ನ್ಯಾವಿಗೇಷನ್ ಮೂಲಕನೂ ಹೋಗ್ಬೋದು. ನ್ಯಾವಿಗೇಷನ್ ಮೂಲಕ ಅಂದರೆ ಅಲ್ಲಿ ಪಕ್ಕದಲ್ಲಿ ಯಾರೋ ಮಾರ್ಕ್ಗಳು ಕಾಣ್ತಾ ಇದೆಯಲ್ಲ, ಅದೆಲ್ಲ ನಾವು ನ್ಯಾವಿಗೇಷನ್ ಅಂತ ಕರಿತೀವಿ. ಇನ್ನೊಂದು ಟ್ರಾನ್ಸಾಕ್ಷನ್ ಕೋಡ್ ಮೂಲಕನೂ ಹೋಗ್ಬೋದು. ಇಲ್ಲಿ ನೋಡಿ, ಆಗಲೇ ನಿಮಗೆ SPR ಅಂತ ನಾವು ಹೊಡೆದಾಗ ಇಲ್ಲಿ ನಾವು ಆ ಕಡೆ ಕೋಡ್ ಏನು ನಿಮಗೆ ಬ್ಲಿಂಕ್ ಆಗ್ತಾ ಇದೆಯಲ್ಲ, ಐಕಾನ್ ಏನು ಬ್ಲಿಂಕ್ ಆಗ್ತಾ ಇದೆಯಲ್ಲ, ಅಲ್ಲಿ ನಾವೇನು ಮಾಡ್ತೀವಿ, ನಿಮಗೆ ಟ್ರಾನ್ಸಾಕ್ಷನ್ ಕೋಡ್ ವಿಂಡೋ ಅಂತ ಕರಿತೀವಿ. ಆ ಟ್ರಾನ್ಸಾಕ್ಷನ್ ಕೋಡ್ ವಿಂಡೋದಲ್ಲಿ OX15 ಅಂತ ಹೊಡೆದಾಗ ಓಕೆ ಈ ಥರ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಓಕೆ, ಈ ಥರ ಡಿಸ್ಪ್ಲೇ ಆದಾಗ SAP ಕಂಪ್ಲೀಟಾಗಿ ಕೋಡಿಂಗ್ ಮೇಲೆ, ಅಂದರೆ ನೀವು ಕೋಡಿಂಗ್ ಅಂದರೆ ಏನು ಅನ್ಕೊಳ್ತೀರಿ, ಜಾವಾ, ಪೈಥಾನು, ಡೇಟಾ ಅನಲಿಟಿಕ್ಸ್ ಕೋಡಿಂಗ್ ಅನ್ಕೊಳ್ತೀರಿ. ಸಾಧ್ಯನೇ ಇಲ್ಲ, ಆ ಥರ ಇಲ್ಲ. ಇಟ್ಸ್ ವೆರಿ ಸಿಂಪಲ್. ಎನಿ ಗ್ರ್ಯಾಜುಯೇಟ್ ಆರ್ ಅಂಡರ್ ಗ್ರ್ಯಾಜುಯೇಟ್ ಕ್ಯಾನ್ ಆಪ್ರೇಟ್ SAP. ನಿಮಗೆ ಆಶ್ಚರ್ಯವಾದ ಸಂಗತಿ ಹೇಳ ಫ್ರೆಂಡ್ಸ್, ಎಷ್ಟೋ ಹುಡುಗರು VRL ಅಲ್ಲಿ, ಕ್ಯಾಡ್ಬರೀಸಲ್ಲಿ PUC ಸೆಕೆಂಡ್ ಇಯರು ಆಗಿರಲ್ಲ, ಅಷ್ಟು ಚೆನ್ನಾಗಿ ಅವರು ಆಪ್ರೇಟ್ ಮಾಡ್ತಾರೆ. ಆ ಆಪ್ರೇಟಿಂಗಿಗೆ ಕಾರಣ ಏನಂದರೆ, ಈ ಒಂದು ಟ್ರಾನ್ಸಾಕ್ಷನ್ ಕೋಡ್ ಭಾಳ ಸಿಂಪಲ್ಲಾಗಿ ಯೂಸ್ ಮಾಡಿದ್ದಾರೆ. OX15 ಅಂತ ಹೊಡೆದ ತಕ್ಷಣ ಈ ಥರ ಬರುತ್ತೆ. ಈಗ ಕಂಪನಿ ಅಂತ ಇದ್ದಾಗ ಕಂಪ್ನಿ ಕೋಡ್ಗಳ ಹೊಡಿತೀವಿ. ಓಕೆ, ನಿಮ್ಗೆ ಒಂದೇ ಒಂದು ಕಂಪನಿದು ನಾವು ಕ್ರಿಯೇಟ್ ಮಾಡಿ ತೋರಿಸ್ಬಿಡ್ತೀವಿ.
ಇಲ್ಲಿ ನೋಡಿ ಕಂಪನಿ ಕೋಡನ್ನು ನಾವು ಈಗ OX15 ಅಂತ ಟ್ರಾನ್ಸಾಕ್ಷನ್ ಕೋಡಲ್ಲಿ ಹೊಡೆದಾಗ ಓಕೆ ಏನಂತ ಬರುತ್ತೆ. ಓಕೆ ಕಂಪ್ನಿ ಕ್ರಿಯೇಟ್ ಮಾಡುವಾಗ ನೀವು ನೋಡಿದ್ರಿ ಈಗ ಒಂದು ಎಂಟ್ರಿ ಹೊಡೆಯೋದಾದರೆ ಯಾವ ಥರ ಹೊಡಿಬೋದು ಅಂತ ಹೇಳಿದಾಗ F-02 ಇದೆ ಟ್ರಾನ್ಸಾಕ್ಷನ್ ಕೋಡ್ ಜರ್ನಲ್ ಎಂಟ್ರಿ. ನೀವೇನು ಅವಾಗ ಬಸವರಾಜ್ ಅವ್ರು ತೋರಿಸಿದ್ರಲ್ಲ ಕ್ಯಾಶ್ ಡೆಬಿಟು ಆಮೇಲೆ ಕ್ಯಾಪಿಟಲ್ ಕ್ರೆಡಿಟ್ ಅಂತ, ಅದನ್ನು ಯಾವ ಥರ ಎಂಟ್ರಿ ಹೊಡಿಬೇಕು ಹೇಳಿದಾಗ ನೀವು OX15 ಅಂತ ಹೊಡೆದಾಗ ಕಾಮನ್ ಆಗಿ ಜನರಲ್ ಆಗಿ ಥಿಂಕ್ ಮಾಡ್ರಿ ಫ್ರೆಂಡ್ಸ್. ಇದು ಅಂಥ ಒಂದು ಕಾಂಪ್ಲಿಕೇಟೆಡ್ SAP ಅಂತ ಏನು ತಿಳ್ಕೊಬೇಡಿ, ಯಾರಾದರೂ ಕಲಿಬೋದು. ಅತ್ಯಂತ ಸುಲಭದಲ್ಲಿ ನಾವು ನಿಮಗೆ ಡೇಟ್ ಇದ್ದಲ್ಲಿ ಡೇಟ್ ಹಾಕಬೇಕು. ಈಗ ನೋಡಿ ನಾವು ಹೆಂಗೆ ಡೆಬಿಟ್ ಅಂತೀವಿ SAP ಒಳಗೆ 40 ಅಂದರೆ ಡೆಬಿಟು. ಓಕೆ ಅಕೌಂಟ್ ನಂಬರ್ಗಳು ಹಾಕಿದರೆ ಆ ಒಂದು ಇದನ್ನು 40 ಅಂತ ಹೇಳಿದಾಗ 40 ಮತ್ತು ಕ್ಯಾಶ್ ಅಂದಾಗ ಕ್ಯಾಶ್ ಅಕೌಂಟ್ ಅಂತ ತಗೊಳತ್ತೆ ಅದು. ಓಕೆ ಇವಾಗ ನೋಡೋಣ ಎಂಟ್ರಿ ಏನು ಪಾಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ 40 ಅಂತ ಹೇಳಿದಾಗ ಡೆಬಿಟು. ಓಕೆ ಡೆಬಿಟ್ ಏನು ಮಾಡಬೇಕು ಅಂತ ಇದ್ದಾರೆ ಅಂದರೆ ಕ್ಯಾಶ್ ಆಗಿರ್ಬೋದು. ಓಕೆ ಒಂದು ಟ್ರಾನ್ಸಾಕ್ಷನ್ಗಳನ್ನು ತಗೊಂಡಾಗ ನಾವು ಬ್ಯಾಂಕ್ ಅಕೌಂಟನ್ನು ಡೆಬಿಟ್ ಮಾಡ್ತಾ ಇದ್ದೀವಿ. ಇಲ್ಲಿ 40 ಡೆಬಿಟ್ ಅಂತ ಕೊಟ್ಟಾಗ ಇಲ್ಲಿ ಏನಾಗುತ್ತೆ ಅಕೌಂಟ್ಸ್ ರಿಸೀವಬಲ್ಸ್ ಪೇಯಬಲ್ಸ್ ಅಂತೆಲ್ಲ ಬರುತ್ತೆ. ಓಕೆ ಈ ಒಂದು ಎಂಟ್ರಿನ ನೋಡಿ 40 ಅಂದರೆ ಡೆಬಿಟು, 1767 ಅಂದರೆ ಪರ್ಟಿಕ್ಯುಲರ್ ಬ್ಯಾಂಕ್ ಕೋಡ್ ಅಂತ ಹೇಳ್ತೀವಿ. ಓಕೆ ನೀವು ಇಲ್ಲಿ ಯಾವುದನ್ನ ಡೆಬಿಟ್ ಮಾಡಬೇಕು ಅಂಥೇಳಿ ನೀವು ಒಂದು ಇಲ್ಲಿ ಸೆಲೆಕ್ಷನ್ ಮಾಡಿದಾಗ ನಿಮ್ಗೆ ಇದು ಡೆಬಿಟ್ ಬ್ಯಾಂಕ್ ಅಂತ ತೋರಿಸ್ತಾ ಇದೆ. ಓಕೆ GL ಅಕೌಂಟ್ಗಳನ್ನು ಹಾಕ್ಕೊಂಡು ನಾವು ಎಂಟ್ರಿ ಮಾಡಬೇಕು. 40 ಅಂದರೆ ಡೆಬಿಟು, ಅದೇ ಥರ 40 ಅಂತ ಎಂಟ್ರಿ ಹೊಡೆದ ತಕ್ಷಣ ಏನಾಗುತ್ತೆ ಅದು ಆಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಸ್ಕ್ರೀನ್ನಲ್ಲಿ 50 ಅಂತ ಹೊಡೆದಾಗ ಕ್ರೆಡಿಟ್ ಅಂತ ಬರುತ್ತೆ. ಓಕೆ ಇಲ್ಲಿ 40 ಬಿಲ್ಡಿಂಗ್ ಅಕೌಂಟ್ ಅಂತ ಹೇಳಿ ಕೊಟ್ಟಾಗ ಏನಾಗುತ್ತೆ ನೋಡೋಣ ಫ್ರೆಂಡ್ಸ್. ಓಕೆ 1326 ಅಂತ ಕೊಟ್ಟಾಗ ಏನಾಗುತ್ತೆ ಅಂತ ನೋಡೋಣ. ಇವಾಗ ಕೆನರಾ ಬ್ಯಾಂಕನ್ನ ಡೆಬಿಟ್ ಕೊಡ್ತಾ ಇದ್ದಾರೆ, ಎಂಟರ್ ಅಂತ ಹೊಡೆದಾಗ ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಈಗ ಇದರದ್ದು ಅರ್ಥ ಏನಪ್ಪ ಅಂದರೆ ಅಂತ ಹೇಳಿದ್ರೆ 40 ಡೆಬಿಟ್ ಮಾಡಿದಾಗ ಕೆನರಾ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತಾ ಇದ್ದಾರೆ ಅಮೌಂಟು. 40 ಅಂದರೆ ಕೆನರಾ ಬ್ಯಾಂಕನ್ನು ಡೆಬಿಟ್ ಮಾಡ್ತಾ ಇದ್ದೀವಿ, 50 ಅಂದರೆ ಕ್ಯಾಶನ್ನು ಕ್ರೆಡಿಟ್ ಮಾಡ್ತಾ ಇದ್ದೀವಿ. ನಾವು ಸರಳ ಭಾಷೆಯಲ್ಲಿ ಹೇಳೋದಾದ್ರೆ ಫ್ರೆಂಡ್ಸ್ ನಿಮಗೆ ಕ್ಯಾಶ್ ಡೆಬಿಟು, ಓಕೆ ಆಮೇಲೆ ಕ್ರೆಡಿಟ್ ಫಂಡ್ಸು ಅಂತ ಕೊಡ್ತೀವಿ. ಓಕೆ ಈಗ ಯಾರಿಗಿನ ಪೇಮೆಂಟ್ ಮಾಡೋಕ್ಕಾದ್ರೆ ಡೆಬಿಟ್ ಸುರೇಶು, ಕ್ರೆಡಿಟ್ ಕ್ಯಾಶ್ ಅಂತ ಕೊಟ್ಟಾಗ ನಾವಲ್ಲಿ ಡೆಬಿಟ್ ಕ್ರೆಡಿಟ್ ಅಂತ ಯೂಸ್ ಮಾಡ್ತೀವಿ ಟ್ಯಾಲಿ ಒಳಗೆ. ಇಲ್ಲಿ ಏನಾಗುತ್ತೆ ನಾವು SAP ಒಳಗೆ ನೀವು ಇದ್ರ ಇಂಚಿನ ಮೆನ್ಯೂ ನೋಡಿದಾಗ 40 ಅಂತೇಳಿ ಹೊಡೆದ್ವಿ, 40 ಕೆನರಾ ಬ್ಯಾಂಕ್ ಆಗಿದೆ ಅಂದರೆ 40 ಡೆಬಿಟ್ ಆಗಿದೆ. ನಾವು ಕ್ಯಾಶನ್ನು ಕೆನರಾ ಬ್ಯಾಂಕಲ್ಲಿ ಹಾಕ್ತಾ ಇದೀವಿ ಅಂದ್ಕೊಂಡಾಗ ಇಲ್ಲಿ 50 ಅಂತ ಹೊಡೆದಾಗ ಈ ಒಂದು ಕಾಲಮ್ನಲ್ಲಿ 50 ಅಂತ ಹೊಡೆದಾಗ 50 ಅಂತ ಹೊಡೆದ್ರೆ ಅದು ಕ್ರೆಡಿಟ್ ಅಂತ ಕರ್ಸ್ಕೊಳುತ್ತೆ ಫ್ರೆಂಡ್ಸ್. ಓಕೆ ಕನ್ನಡದಲ್ಲಿ SAP ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಒಂದು ಸಹಕಾರದಿಂದ ನಮ್ಮ ಈ ಒಂದು ಧಾರವಾಡದಲ್ಲಿ ನಾರ್ತ್ ಕರ್ನಾಟಕದಲ್ಲಿ ನಾವು ಒಂದು ರೆವಲ್ಯೂಷನ್ ಮಾಡಬೇಕಂತಿದ್ದೀವಿ. SAP ಇನ್ ಕನ್ನಡ ಅನ್ನೋದು ಬರ್ತಾ ಇದೆ. ಇವತ್ತಿನ ಒಂದು ಸೆಷನ್ ನಾವು ಕಂಡಕ್ಟ್ ಮಾಡಿರೋದೇನೆಂದರೆ ಮೊದಲನೇ ಬಾರಿಗೆ ನಾವು ಸುರೇಶ್ ಮಾನ್ವಿ ಅವರ ಒಂದು ಸಹಾಯದೊಂದಿಗೆ ಅವರ ಒಂದು ಸ್ಟುಡಿಯೋಗೆ ನಾವು ಇವತ್ತು ಬಂದು ಈ ಒಂದು ನಿಮಗೆ SAP ಬಗ್ಗೆ ತಿಳಿ ಹೇಳಲು ನಾವು ಪ್ರಯತ್ನಿಸುತ್ತಿದ್ದೇವೆ. ನಿಮಗೇನಾದರೂ ಇಂಥ ಒಂದು ಕಾರ್ಯಕ್ರಮಕ್ಕೆ ಸ್ಟುಡಿಯೋ ಫೆಸಿಲಿಟಿ ಬೇಕಾದಲ್ಲಿ ನಮಗೆ ಕಾಂಟ್ಯಾಕ್ಟ್ ಮಾಡಿರಿ. ಸುರೇಶ್ ಮಾನ್ವಿ, ಫೋನ್ ನಂಬರ್ 7829529043. ಈಗ ನಾವು ಹೇಳೋದೇನಪ್ಪ ಅಂದರೆ ಓಕೆ ಈ ಎಂಟ್ರಿಗಳನ್ನು ನಿಮಗೆ ಹೇಗೆ ಕಾಣುತ್ತೆ ಅಂತ ನೋಡಿದಾಗ 40 ಅಂದಾಗ ಅವರು ಡೆಬಿಟ್ ಅಂತ ಕಳ್ಸ್ಕೊಳತ್ತೆ, ಇಲ್ಲಿ 50 ಅಂದಾಗ ಕ್ರೆಡಿಟ್ ಅಂತ ಕಳ್ಸ್ಕೊಳತ್ತೆ. ಓಕೆ ಈಗ ಕ್ಯಾಶನ್ನು ಮಾಡ್ತಾ ಇದ್ದೀವಿ. ಓಕೆ ಈಗ ಈ ಎಂಟ್ರಿನ ಮತ್ತೆ ತಿರ್ಗಾ ಎಂಟರ್ ಅಂತ ಹೊಡೆದಾಗ ನೆಕ್ಸ್ಟ್ ಮೆನ್ಯೂಗೆ ಹೋಗುತ್ತೆ ಫ್ರೆಂಡ್ಸ್. ಓಕೆ ನೋಡಿ 60,000 ರೂಪಾಯಿ. ಇವಾಗ ಏನಿಲ್ಲ, ಇದನ್ನು ನಾನು ಹೇಳಕ್ಕೆ ಇಷ್ಟೇ ಪ್ರಯತ್ನ ಪಡ್ತಾ ಇರೋದೇನಪ್ಪ ಅಂದರೆ ಒಂದು ಎಂಟ್ರಿಯನ್ನು ನಿಮಗೆ ಹೊಡೆದು ತೋರಿಸಿದಾಗ ಓಕೆ SAP ಆದರೆ ನಾನು ಕಲಿಬೋದಾ ಅಂತ ನಿಮ್ಗೆ ಧೈರ್ಯ ಬರಲಿಕ್ಕೆ ನಾವು ಈ ಸೆಷನ್ಗಳನ್ನ ಮಾಡ್ತಾ ಇದ್ದೀವಿ. ಯಾಕಂದರೆ ನೋಡಿ ಈಗ 40 ಡೆಬಿಟ್ ಕೆನರಾ ಬ್ಯಾಂಕ್, 50 ಕ್ಯಾಶ್ ಅಂತ ಹೊಡೆದು ಓಕೆ ಈಗ ಈ ಮೆನ್ಯೂಗಳನ್ನು ಹೋಗಿ ಸೇವ್ ಮಾಡಿದಾಗ ಇಲ್ಲಿ ನೋಡ್ರಿ ಅದ್ಭುತವಾದಂಥ ಎಂಟ್ರಿ ಬರುತ್ತೆ. ಯಾಕಂದರೆ ಜನರಲಿ ಆಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ ಪ್ರಕಾರ ನೋಡಿ ನಮಗೆಲ್ಲ ಡೆಬಿಟ್ ಕ್ರೆಡಿಟ್ ಅಂತ ಹೇಳಿ ಅಭ್ಯಾಸ ಅಲ್ವಾ. ಇದು ನೋಡ್ರಿ ವಿಚಿತ್ರ ಹೆಂಗಿದೆ. ಈಗ SAP ಒಳಗೆ ನೋಡ್ರಿ ಡೆಬಿಟ್ ಅಂದರೆ 60,000 ಕೆನರಾ ಬ್ಯಾಂಕನ್ನು ಡೆಬಿಟ್ ಮಾಡಿದ್ದಾರೆ, ಕ್ಯಾಶನ್ನು ಕ್ರೆಡಿಟ್ ಮಾಡಿದ್ದಾರೆ. ಕರೆಕ್ಟಾ? ಸೊ ಇಲ್ಲಿ ಮುಂದೆ ಯಾವುದೇ ಚಿಹ್ನೆ ಇಲ್ಲ ಅಂದರೆ ಅದು ಡೆಬಿಟು, ಮುಂದೆ ಮೈನಸ್ ಇತ್ತು ಅಂದರೆ ಕ್ರೆಡಿಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈ ಒಂದು ಹಲವಾರು ನಿಮಿಷಗಳಲ್ಲಿ ನಾವು SAP ನಿಮ್ಗೆ ಹೇಳ್ತಾ ಇರೋದು ಉದ್ದೇಶ ಇಷ್ಟೇ. ಅಪ್ಕಮಿಂಗ್ ಇವೆಂಟಲ್ಲಿ ನಮ್ಮ ನೆಕ್ಸ್ಟ್ ಸೆಷನ್ಸ್ ನಿಮಗೆ SAP ಸ್ಟಾರ್ಟ್ ಆಗುತ್ತೆ. ಓಕೆ SAP ಕನ್ನಡದಲ್ಲಿ ಸಿಸ್ಟಮ್ಸ್ ಅಪ್ಲಿಕೇಶನ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ಇನ್ ಡೇಟಾ ಪ್ರೊಸೆಸಿಂಗ್ SAP ಕನ್ನಡದಲ್ಲಿ ಅಂತ ಒಂದು ಚಾಲೆಂಜ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ.
ನಮ್ಮದು ಒಂದು SAP ಕನ್ನಡದಲ್ಲೇ ಕಲಿಯೋಣ ಅಂತ. ಓಕೆ, ನೆಕ್ಸ್ಟ್ ಸೆಷನ್ಸ್ಗಳು ನಿಮಗೆ ಇವತ್ತಿನ ದಿವಸ ನೀವು ಕಂಪನಿ ಹೆಂಗೆ ಕ್ರಿಯೇಟ್ ಮಾಡಬೇಕು, ಒಂದು ಜರ್ನಲ್ ಎಂಟ್ರಿ ಹೆಂಗೆ ಹೊಡಿಬೇಕು, ಆಮೇಲೆ ನಿಮಗೆ SAP ಯಾರ್ಯಾರು ಕಲಿಬೇಕು, SAP ಬಗ್ಗೆ ಸ್ವಲ್ಪ ಒಂದು 15-20 ನಿಮಿಷದಲ್ಲಿ ನಾವು ಮಾಹಿತಿ ಕೊಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸುರೇಶ್ ಮಾನ್ವಿ ಫಾರ್ ಅರೇಂಜಿಂಗ್ ದಿಸ್ ಸೆಷನ್. ಇನ್ ಕಮಿಂಗ್ ಡೇಸ್ ನೀವು ಈ ಥರ ಸೆಷನ್ಸ್ ಪಾಲ್ಗೊಳ್ಬೇಕಾದ್ರೆ ಸುರೇಶ್ ಮಾನ್ವಿ ಸ್ಟುಡಿಯೋನ ನೀವು ಹೈರ್ ಮಾಡ್ಬೋದು. ಓಕೆ, ದಯಮಾಡಿ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಸುರೇಶ್ ಮಾನ್ವಿ 7829529043. ನೀವು ಈ ನಂಬರಿಗೆ ಕರೆ ಮಾಡಿದಲ್ಲಿ ನಿಮ್ಮ ಸ್ಟುಡಿಯೋ ಬುಕ್ ಆಗುತ್ತೆ. ಓಕೆ, ಈ ಥರ ಸೆಷನ್ಸ್ಗಳನ್ನು ಮಾಡಿ ಒಂದು ನಿರುದ್ಯೋಗ ನಿವಾರಣೆಗೆ ನಾವೆಲ್ಲರೂ ಪ್ರಯತ್ನಿಸೋಣ ಅಂತ ಹೇಳಿ ಸುರೇಶ್ ಮಾನ್ವಿ ಮತ್ತು ಬಸವರಾಜ್ ಚಕ್ರಸಾಲಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈ ಥರ ಸೆಷನ್ ನೀವು ಪ್ರೋತ್ಸಾಹಿಸಿದರೆ ಓಕೆ ತುಂಬಾ ವ್ಯೂವರ್ಸ್ ಆಗಬೇಕು, ತುಂಬಾ ಸಬ್ಸ್ಕ್ರೈಬ್ ಮಾಡಬೇಕು. ಯಾಕಂದರೆ ನಿಮ್ಮ ವ್ಯೂಸ್ಗಳು ಇನ್ಕ್ರೀಸ್ ಆದಲ್ಲಿ ನಮಗೆ ಪ್ರೋತ್ಸಾಹ ಆಗುತ್ತೆ. ಆಮೇಲೆ ನೀವು ಇದು ಸಬ್ಸ್ಕ್ರೈಬ್ ಮಾಡಬೇಕು, ಬೆಲ್ ಐಕಾನ್ ಒತ್ಬಿಟ್ಟು ರಿಜಿಸ್ಟರ್ ಆಗಬೇಕು. ಯಾಕೆ ಆಗಬೇಕು ಅಂದರೆ ನಿಮಗೆ ಕ್ಯೂರಿಯಾಸಿಟಿ ಇದ್ದರೆ ನಾವು ನಿಮ್ಮ ಜೊತೆಗಿದ್ದೀವಿ. ಯಾಕಂದರೆ ಬೆಂಗಳೂರಲ್ಲಿ SAP ಕಲೀಲಿಕ್ಕೆ 1,50,000 ಕೊಟ್ಟು ಕಲಿತಾ ಇದ್ದಾರೆ ಫ್ರೆಂಡ್ಸ್. SAP ಬೆಂಗಳೂರಲ್ಲಿ 1,50,000 ರೂಪಾಯಿ ಕೊಟ್ಟು ಕಲಿತಾ ಇದ್ದಾರೆ. ಅಂಥದ್ದು ನಿಮ್ಮ ಪ್ರೋತ್ಸಾಹ, ಈ ವಿಡಿಯೋಗೆ ಏನಾದ್ರು ತುಂಬ ಲೈಕ್ಸ್ ಬಂತು ಅಂದರೆ ನಾವು ಒಂದು ಟೀಮ್ ಆಗಿ SAP ಅತ್ಯಂತ ಕಡಿಮೆ ದರದಲ್ಲಿ, ಓಕೆ, SAP ಎಲ್ಲ ಬಡ ಮಕ್ಕಳಿಗೂ ಒಂದು ನೆಲಕ್ಕುವ ಒಂದು ರೀತಿಯಲ್ಲಿ ನಾವು ಸಮಾಜ ಸೇವೆ ಮಾಡ್ಬೇಕಂತಿದ್ದೇವೆ. ಸೊ ನೀವು ನಿಮ್ಮ ಪ್ರೋತ್ಸಾಹ, ಲಾಜಿಕ್ ಕಂಪ್ಯೂಟರ್ ಸೆಂಟರ್, ಟೋನ್ಲಾಕ, ಧಾರವಾಡ 15 ವರ್ಷದಿಂದ ನಾವು SAPನ ಸಾಧನೆ ಮಾಡಿದ್ದೀವಿ. ನೀವು ನಮ್ಮ ಜೊತೆ ಇದ್ದೀರಾ. ದ ಪ್ರೈಡ್ ಆಫ್ ಕರ್ನಾಟಕ ಅಂತ ನಮಗೆ ಅವಾರ್ಡ್ ಬಂದಿದೆ, ಮತ್ತು ನನಗೆ ಡಾಕ್ಟರೇಟ್ ಅವಾರ್ಡ್ ಬಂದಿರೋದಕ್ಕೂ ನಿಮಗೆಲ್ಲ ಅದನ್ನು ನಿಮಗೆ ಸಮರ್ಪಣೆ ಮಾಡ್ತಾ ಇರ್ತೀನಿ. ಈ ಒಂದು ಸೆಷನ್ಗೆ ನಾನು ವಿರಾಮವನ್ನಿಟ್ಟು ಓಕೆ, ಎಲ್ಲರ ಒಂದು ಸಹಕಾರದೊಂದಿಗೆ ನಾನು ಈಗರಾಗಿ, ನಾನು ಕುತೂಹಲಕಾರದಿಂದ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಮುಂದಿನ ಸೆಷನ್ಗಳೆಲ್ಲ ಕನ್ನಡದಲ್ಲಿ ಬರ್ತಾ ಇರ್ತವೆ, ವೀಕ್ಷಿಸಿ. ಧನ್ಯವಾದಗಳು. ಸಿ ಯು ಅಗೈನ್, ಸಿ ಯು ಸೂನ್.